ನಾನು ನಿಮ್ಮ ಕೃತಿಕಾ ಬಾತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ತುಂಬ ದಿನ ಆದಮೇಲೆ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದಲ್ಲ ಎರಡು ಮೂವಿ ರಿವ್ಯೂ ಜೊತೆ ಬಂದಿದ್ದೀನಿ ನಿಮ್ಮ ಮುಂದೆ. ಫಸ್ಟ್ ಮೂವಿ ನೋಡಿದ್ದು ನಾನು ವಾರ್ 2. ರಿತಿಕ್ ರೋಷನ್ ಮತ್ತು ಜೂನಿಯರ್ NTR, ಕಿಯಾರಾ ಅಡ್ವಾನಿ, ಅನಿಲ್ ಕಪೂರ್ ಹಾಗೆ ಕೆಲವು ಸ್ಟಾರ್ ಕಾಸ್ಟ್ಗಳು ಮಾಡಿರುವಂಥ ಮೂವಿ ವಾರ್ 2. ವಾರ್ 1 ಆ್ಯಕ್ಚುಲಿ ನಾನು ನೋಡಿಲ್ಲ. ಸೊ ವಾರ್ 1ಗೂ ವಾರ್ 2ಗೂ ಬಟ್ ಜಾಸ್ತಿ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರು ನೋಡಿದವರು. ವಾರ್ 2 ಮೂವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಇದು ಬೇಸಿಕಲಿ ಸ್ಟೋರಿ ಲೈನ್ ಬಂದ್ಬಿಟ್ಟು ಸ್ವಲ್ಪ ರಿವಿನ್ ಸ್ಟೋರಿ ಲೈನ್ ಅನ್ನೋ ಥರನೇ ಬರುತ್ತೆ. ಏನಾಗಿರುತ್ತೆ ಹಿಂದೆ ವಾರ್ 1ಅಲ್ಲಿ ಟೈಗರ್ ಶ್ರಾಫ್ ಯಾಕೆ ಸತ್ತಿರ್ತಾನೆ ಏನು ಎತ್ತ, ಆ್ಯಂಡ್ ಯಾವುದೋ ಒಂದು ಕಲಿ ಅನ್ನೋದನ್ನು ಒಂದು ನ್ಯೂ ಕಾನ್ಸೆಪ್ಟನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಳೆದ್ರಲ್ಲಿ ಇತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ. ಕಲಿ ಅನ್ನೋ ಕಾನ್ಸೆಪ್ಟ್ ಅಂದರೆ ಇಸ್ ಇಟ್ ಅ ಪರ್ಸನ್ ಆರ್ ಇಸ್ ಇಟ್ ಎ ಟ್ರೂಪ್, ಅಥವಾ ಏನು ಆ ಐಡೆಂಟಿಟಿ ಯಾರು, ಕಲಿ ಹಿಂದೆ ಇರೋ ಐಡೆಂಟಿಟಿ ಯಾರು, ಏನು ಎತ್ತ ಅನ್ನೋದನ್ನು ತಿಳಿಸ್ಕೊಟ್ಟಿಲ್ಲ. ಸೊ ಕಲಿ ಯಾರು ಅನ್ನೋದನ್ನು ಹುಡ್ಕೊಂಡು ಹೋಗೋದೇ ರಿತಿಕ್ ರೋಷನ್ ಕೆಲಸ ಈ ವಾರ್ 2ನಲ್ಲಿ. ಅದಕ್ಕೆ ಜೂನಿಯರ್ NTR ಸಾಥ್ ಕೊಡ್ತಾನ ಅಥವಾ ಆಪೋಸಿಟ್ ಆಗಿ ನಿಲ್ತಾನ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಮೇಯ್ನಾಗಿ ಈ ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಇಷ್ಟ ಆಗಿದ್ದ ಪಾಯಿಂಟ್ಸ್ ಅಂತ ಬಂದರೆ, ಜೂನಿಯರ್ NTR ಆ್ಯಂಡ್ ರಿತಿಕ್ ರೋಷನ್ ಇಬ್ಬರದ್ದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೀರೋ ಆಗಿರ್ಬೋದು ಅಥವಾ ಹೀರೋ ವಿಲನ್ ಆಗಿರ್ಬೋದು, ಯಾವುದೇ ಥರ ಆಗಲಿ ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಅವರಿಬ್ಬರೂ ಡ್ಯಾನ್ಸ್ ಸ್ಕ್ರೀನಲ್ಲಿ ನೋಡೋದಕ್ಕೆ, ಅಂದರೆ ಒಂದು ಸ್ಕ್ರೀನ್ ಕೆಳಗೆ ಒಂದು ಸ್ಕ್ರೀನ್ ಮುಂದೆ ಇಬ್ಬರು ಡ್ಯಾನ್ಸ್ ಮಾಡೋದನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ದೇ ಬೋತ್ ಆರ್ ನೋನ್ ಫಾರ್ ದೇರ್ ಡ್ಯಾನ್ಸಸ್. ಹಾಗಾಗಿ ಇಬ್ಬರು ಡ್ಯಾನ್ಸ್ ಮಾಡೋದು ನೋಡಿದ್ದು ಚೆನ್ನಾಗಿತ್ತು. ಅದು ಬಿಟ್ಟರೆ ಪಾಸಿಟಿವ್ಸ್ ಅಂತ ನನಗೇನು ಜಾಸ್ತಿ ಅಷ್ಟು ಅನ್ನಿಸ್ಲಿಲ್ಲ. ಇಬ್ಬರೂ ಅವ್ರವ್ರ ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡ್ಕೊಂಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಪರ್ಫಾರ್ಮ್ಡ್ ವೆಲ್ ಅಂತಲೇ ಹೇಳ್ಬೋದು. ಆ್ಯಸ್ ಯೂಶುವಲ್ ಜೂನಿಯರ್ NTRನೂ ನೋಡಿದ್ರೆ ಅಷ್ಟೇ, ಅವ್ರ ಕಣ್ಣಲ್ಲೇ ಎಲ್ಲದನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಒಂದು ಹಂಗರ್ ಆಗಿರ್ಬೋದು, ಆ ಒಂದು ಕ್ರೇವಿಂಗ್ ಎಲ್ಲದನ್ನೂ ತುಂಬ ಚೆನ್ನಾಗಿ ಇಮೋಟ್ ಮಾಡಿದ್ದಾರೆ ಕಣ್ಣು ಮೂಲಕನೇ. ಅದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಆ್ಯಂಡ್ ರಿತಿಕ್ ರೋಷನ್ ಕೂಡ ಅಷ್ಟೇ ಸಟಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಬಿಟ್ಟರೆ ನೆಗೆಟಿವ್ಸಿಗೆ ಅಂತ ಬಂದರೆ, ಸ್ಟೋರಿ ಇಸ್ ಅನ್ ಆ್ಯಾವ್ರೇಜ್ ಸ್ಟೋರಿ, ಆ ಥರ ಅಷ್ಟು ಎಕ್ಸ್ಟ್ರಾರ್ಡಿನರಿ ಅಂತ ಏನಿಲ್ಲ. ಇಂಟರ್ವಲ್ ತನಕ ಇಟ್ ವಾಸ್ ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಹಾಫಲ್ಲೂ ಅಷ್ಟೇ ಏನಾದರೂ ರಿವೀಲ್ ಮಾಡ್ತಾರೆ ಅಂದರೆ ಏನೂ ರಿವೀಲ್ ಮಾಡಿಲ್ಲ. ಬ್ಯಾಕ್ ಸ್ಟೋರಿ ಆಗಿರ್ಬೋದು ಏನೂ ಅಷ್ಟು ಗ್ರಿಪ್ ಇದೆ ಸ್ಟೋರಿನಲ್ಲಿ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ಲಿಲ್ಲ. ಆ್ಯಂಡ್ NTRನ ಕಾಸ್ಟ್ ಮಾಡಿರೋದು ಜಸ್ಟ್ ಫಾರ್ ಸೌತ್ ಇಂಡಿಯನ್ ಪ್ರಮೋಷನ್ಸ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅಷ್ಟು ಒಂದು ಏನು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಆ್ಯಸ್ ಅ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಂತ ನನಗೆ ಅನಿಸಿದ್ದು. ಅದು ಬಿಟ್ಟರೆ ಓವರ್ ಆಲ್ ಔಟ್ ಆಫ್ 5, 3.5 ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಇದು ವಾರ್ 2ದು. ಯಾಕಂದರೆ ಅಲ್ಲಿ ಕಿಯಾರಾ ಅದು ಅಷ್ಟೇ ಕ್ಯಾರೆಕ್ಟರಲ್ಲಿ ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೆ ಇಟ್ಸ್ ಅ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಇಂಟ್ರಡ್ಯೂಸ್ ಮಾಡಿಸಿದ್ರು. ಬಟ್ ಆಮೇಲೆ ಆ ಗ್ರಾಫ್ಸ್ ಅಂತ ಕೆಳಗಡೆ ಬಿದ್ದುಬಿಡ್ತು. ಯೂಶಲಿ ಎಲಿವೇಟ್ ಆಗಬೇಕು ಎಲ್ಲದನ್ನು. ಇಲ್ಲಿ ಇಬ್ಬರು ಹೀರೋದನ್ನು ಎಲಿವೇಶನ್ ಯಾವ ಥರ ತೋರಿಸ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಹೊರತು ಆ ಕ್ಯಾರೆಕ್ಟರ್ಗೆ ಆ ಕ್ಯಾರೆಕ್ಟರ್ಗೆ ಯಾವ ಥರ ಕೊಡಬೇಕು ಅದನ್ನು ಅಷ್ಟು ನೀಟಾಗಿ ಪೋರ್ಟ್ರೇ ಮಾಡಿಲ್ಲ ಅಂತ ಅನ್ನಿಸ್ತು. ಸೆಕೆಂಡ್ ಮೂವಿ ಬಂದು ಕೂಲಿ ನೋಡಿದ್ದು. ಕೂಲಿ ಬೇಸಿಕಲಿ ಅಷ್ಟು ಸ್ಟಾರ್ ಕಾಸ್ಟ್ ಇದೆಯಲ್ಲ, ಎಲ್ಲ ಲ್ಯಾಂಗ್ವೇಜಿಂದನೂ ಮಾಡ್ತಿದ್ದಾರಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತದೆ. ಸೊ ಏನಿದೆ ಈ ಮೂವಿನಲ್ಲಿ ಅಂತ ನೋಡೋಕ್ಕೆ ಹೋಗಿದ್ದು. ಆ್ಯಂಡ್ ಟು ಮೈ ಸರ್ಪ್ರೈಸ್ ವಾರ್ 2ಗಿಂತ ಕೂಲಿ ತುಂಬಾ ಇಷ್ಟ ಆಯಿತು ನನಗೆ. ಯಾಕೆಂದರೆ ರಜನಿಕಾಂತ್ ಅವ್ರದ್ದು ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಆ ಒಂದು ಎಲಿವೇಶನ್ ಕೊಟ್ಟಿರೋದಾಗಿರ್ಬೋದು, ಅಥವಾ ಅವ್ರ ಕ್ಯಾರೆಕ್ಟರಿಗೆ ಕೊಟ್ಟಿರುವಂಥ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಟು ದಿ ಪಾಯಿಂಟ್. ಆ್ಯಂಡ್ ಪ್ಲಸ್ ಪಾಯಿಂಟ್ ಅಂದರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ತುಂಬಾ ಡಿಫ್ರೆನ್ಸ್ ಮಾಡ್ತು ಅಂತ ಅನ್ನಿಸ್ತು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಶೋಸ್ ಹೋಗಿದ್ದು ವಾರ್ 2 ಮತ್ತು ಕೂಲಿ. ವಾರ್ 2ನಲ್ಲಿ ಸ್ವಲ್ಪ ಸಪ್ಪೆ ಅನ್ನೋ ಥರ ಅನ್ನಿಸ್ತಿತ್ತು. ಯಾಕಂದರೆ ಮ್ಯೂಸಿಕ್ ಕೂಡ ಅಷ್ಟು ಇಟ್ ವಾಸ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ನಾನು ಹೇಳ್ಬೋದು. ಬಟ್ ಕೂಲಿನಲ್ಲಿ ಮೇಜರಾಗಿ ಮ್ಯೂಸಿಕ್ ತುಂಬಾ ಎಲಿವೇಟ್ ಮಾಡಿದೆ ಅಂತ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಒಂದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡ್ತಾ ಇತ್ತು, ಅದನ್ನು ಹೇಳ್ಬೋದು. ಆ್ಯಂಡ್ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ನಾಗಾರ್ಜುನ್ ಕ್ಯಾರೆಕ್ಟರ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಗೂ ಆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಂಟರ್ವಲ್ ತನಕನೂ ಅಷ್ಟೇ ತುಂಬ ಚೆನ್ನಾಗಿದೆ. ಶ್ರುತಿ ಹಾಸನ್ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲರದೂ ಅಷ್ಟೇ ಒಂದೊಂದು ಕ್ಯಾರೆಕ್ಟರ್ನೂ ಅವ್ರು ತೊಗೊಂಡು ಬಂದಿರೋದಕ್ಕೆ ಜಸ್ಟಿಫೈ ಮಾಡಿದ್ದಾರೆ. ವಾರ್ 2ನಲ್ಲಿ ಅಷ್ಟೊಂದು ಆ ಜಸ್ಟಿಫಿಕೇಷನ್ ನೋಡಲಿಲ್ಲ. ಇದು ಎರಡರದ್ದು ಕಂಪ್ಯಾರಿಸನ್ ವಿಡಿಯೋ ಕೂಡ ಆಗುತ್ತೆ, ಹಾಗೆಯೇ ರಿವ್ಯೂ ವಿಡಿಯೋ ಕೂಡ ಆಗಿರುತ್ತೆ. ಅದನ್ನೇ ನಾನು ಐಡಿಯಾ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಜಸ್ಟಿಫೈ ಮಾಡಿದ್ದಾರೆ ಒಂದೊಂದು ಕ್ಯಾರೆಕ್ಟರ್ದು, ಅದು ನಂಗೆ ತುಂಬಾ ಇಷ್ಟ ಆಯಿತು. ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್. ಆ್ಯಂಡ್ ಕೆಲವು ಪ್ಲಾಟ್ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಕೆಲವುದನ್ನು ಇಟ್ ಇಸ್ ಪ್ರಿಡಿಕ್ಟಬಲ್ ಅಂತ ಅನ್ನಿಸ್ತು, ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಲಾಜಿಕ್ ಇಟ್ಕೊಂಡು ಮಾಡಿದ್ದಾರೆ ಬೇಸಿಕಲಿ. ವಾರ್ 2ಗಿಂತ ಇದು ತುಂಬ ಲಾಜಿಕಲ್ ಆಗಿದೆ
ಅಂತ ಅನ್ನಿಸ್ತು. ಇಟ್ ಈಸ್ ಪ್ಯೂರ್ಲಿ ನನ್ನ ಒಪಿನಿಯನ್ ಅಷ್ಟೇ. ಆ್ಯಂಡ್ ಫೈನಲಲ್ಲೂ ಅಷ್ಟೇ ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಆಮೀರ್ ಖಾನ್ ಅವ್ರು ಮಾಡಿರೋದು ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಸೀನ್ ಕೂಲಿನಲ್ಲಿ ತುಂಬ ಎಂಜಾಯ್ ಮಾಡಿದೆ ನಾನು ವಾರ್ 2ಗಿಂತ. ಆ್ಯಂಡ್ ಇದನ್ನು ಔಟ್ ಆಫ್ 5 ರೇಟ್ ಮಾಡಬೇಕು ಅಂದರೆ 4.25 ತನಕ ಕೊಡ್ತೀನಿ ನಾನು. ಸೊ ವಾರ್ 2ಗೆ ನಾನು 3.5 ಕೊಡ್ತೀನಿ, ಇದಕ್ಕೆ 4.25 ಕೊಡ್ತೀನಿ. ಇದು ನಂದು ಚಿಕ್ಕ ರಿವ್ಯೂ ಆಗಿತ್ತು. ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮೈ ಒಪಿನಿಯನ್, ಮೈ ವ್ಯೂಸ್ ಅಷ್ಟೇ. ನೀವು ಯಾರು ಮೂವೀಸ್ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಓದೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೂ ಮೂವಿ ರಿವ್ಯೂಸ್ ಕೊಡಬೇಕು ಅಂತ ತುಂಬ ಆಸೆ. ಮಧ್ಯದಲ್ಲಿ ಕೊಡೋದಕ್ಕಾಗಿರಲಿಲ್ಲ. ಬ್ಯಾಕ್ ಅಗೇನ್ ಮತ್ತೆ ಮೂವಿ ರಿವ್ಯೂಸ್ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇದೇ ಥರನೇ ಯೂಶ್ವಲಿ ಜಾಸ್ತಿ ನಾನು ಕನ್ನಡ ಮೂವೀಸಿಗೆ ಕೊಡ್ತಿದ್ದೆ, ಇನ್ಮೇಲೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ಗೂ ಕೊಡ್ತೀನಿ. ಹಿಂದೇನೂ ನೋಡಿದ್ದೆ ಕೆಲವು ಮೂವೀಸು. ಸೊ ನಾನು ನೋಡಿರೋ ಮೂವಿದು ರಿವ್ಯೂ ಕೊಡಲ್ಲ, ಬಟ್ ಮಸ್ಟ್ ವಾಚ್ ಅಂತ ಹೇಳೋ ಮೂವೀಸ್ನ ನಾನು ಹೇಳ್ತೀನಿ. ನೀವು ಮಿಥ್ಯಾ ನೋಡಬೇಕು, ಮಿಥ್ಯಾನೂ ನಾನು ಹೇಳಿದ್ದೆ. ನೋಡಿದವರು ಏನಂತಾರೆ ಅದನ್ನು ನೋಡಬೇಕು. ಈಗ ರೀಸೆಂಟಲ್ಲಿ ನಾನು ನೋಡಿದ್ರಲ್ಲಿ ಅಂತಲೇ ಸೂ ಫ್ರಮ್ ಸೋ ನೋಡಿ. ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನರ್. ಅದನ್ನು ನೀವು ನೋಡಬೇಕಾಗಿರೋದು. ಅದನ್ನು ನಾನು ರಿವ್ಯೂ ಕೊಟ್ಟಿಲ್ಲ, ಬಟ್ ಅದನ್ನು ನೋಡಿ ಅಂತ ನಾನು ಹೇಳ್ತೀನಿ. ಕಿಂಗ್ಡಮ್ ಮೂವಿ ನೋಡಿದ್ದೆ. ಕಿಂಗ್ಡಮ್ ಮೂವಿ ಕೂಡ ಚೆನ್ನಾಗೇ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಬಟ್ ಅದರಲ್ಲಿ ಪಾರ್ಟ್ 2 ಇರಬಹುದು ಅನ್ನೋ ಥರ ತೋರಿಸಿದ್ದಾರೆ. ಇದು ನಾನು ರೀಸೆಂಟಾಗಿ ನೋಡಿದ್ದು ಸೂ ಫ್ರಮ್ ಸೋ ಮತ್ತು ಕಿಂಗ್ಡಮ್ ಮೂವಿ, ಎರಡೂ ಕೂಡ ಚೆನ್ನಾಗಿತ್ತು. ಸೂ ಫ್ರಮ್ ಸೋಗೆ ಖಂಡಿತ ಹೋಗಿ, ಒಳ್ಳೆ ಎಂಟರ್ಟೈನರ್ ಅಂತ ನಾನು ಹೇಳ್ಬೋದು. ಇನ್ ವಾರ್ 2 ಮತ್ತು ಕೂಲಿ ಮಧ್ಯದಲ್ಲಿ ನೀವೇನಾದ್ರು ಚೂಸ್ ಮಾಡಬೇಕು ಅಂತಿದ್ರೆ, ಇಫ್ ಯು ಆರ್ ಟೇಕಿಂಗ್ ಮೈ ಸಜೆಷನ್, ಕೂಲಿಗೆ ಹೋಗೋದು ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ವಾರ್ 2ನಲ್ಲಿ ಫಸ್ಟಿಂದ ಒಂದು ಎಲಿವೇಶನ್ ಕೊಟ್ಟು ಒಂದು ಲೆವೆಲ್ ತನಕ ಕರ್ಕೊಂಬಂದು ಕ್ಲೈಮ್ಯಾಕ್ಸಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ದಂಗಿತ್ತು, ಪಟ ಮುಗಿಸ್ಬಿಟ್ರು. ಬಟ್ ಕೂಲಿನಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಆಗಲಿ, ಆ ಟೈಮಿಂಗ್ಸ್ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವೆರಡರಲ್ಲಿ ಚೂಸ್ ಮಾಡೋಂಗಿದ್ರೆ ಕೂಲಿ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎರಡೂ ಚೆನ್ನಾಗಿದೆ, ನೋಡಿ ನಿಮಗೇನು ಅನ್ನಿಸ್ತು ಅಂತ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಸಿ ಯು.